ಮಾಡಿದ್ದು ಬೆಂಗಳೂರು ಪೊಲೀಸರ ತಾಕತ್ತನ್ನ ಪ್ರಶ್ನೆ ಮಾಡುವ ವೇದಿಕೆ ಆಗೋಯ್ತಾ ವಿದ್ಯಾರ್ಥಿಗಳ ಪ್ರತಿಭಟನೆ? ಆಂಟಿ ಅಲ್ಲ, ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಕೊಟ್ಟಿರ್ತಕ್ಕಂಥ ಸಂವಿಧಾನದ ವ್ಯವಸ್ಥೆಯಲ್ಲಿ ಅತ್ಯಂತ ಗೌರವಿತ ಸ್ಥಾನದಲ್ಲಿ ನೋಡ್ತಕ್ಕಂಥ ಪೊಲೀಸರು ಏನ್ ಕಿತ್ಕೊಳ್ತಾರೆ ಅಂತ ಹೇಳ್ತಾರೆ ಅಂತಂದ್ರೆ ಇನ್ ಆಂಟಿ ನ್ಯಾಷನಲ್ ಎಲಿಮೆಂಟ್ಸ್ ಅಲ್ಲದೆ ಇನ್ ಯಾರು ಮಾಡಕ್ ಸಾಧ್ಯ? ಜಾಯಿನ್ ಆಗಿದ್ದಾರೆ, ಏನ್ ಮಾತಾಡ್ತಾರೆ ಸರ್? ಬಹುಶಃ ತಮ್ಮ ವಾಯ್ಸ್ ಮ್ಯೂಟ್ ಆಗಿದೆ ಸುಮ್ಮನೆ ಕಂಡಿದೀವಿ ನಿಮ್ದೆಲ್ಲ ಸರ್. ನೀವು ನಿಮ್ಮ ಈ ಎಡಬೆಡಗಿತನೆಲ್ಲ ನೋಡಿದೀವಿ, ನಮ್ಮ ಹತ್ರ ಬರ ಇದು ಕುತ್ಕೊಳ್ಳಿ ಸುಮ್ಮನೆ. ಯಾವ ಆಂಟಿ ನ್ಯಾಷನಲ್ ಎಲಿಮೆಂಟ್ಸ್ ಅಂತ ಗೊತ್ತಿಲ್ಲ, ಸುಮ್ಮನೆ ಮಾತಾಡೋದೇ ನಿಂತ್ಕೊಳ್ಳೋಂತ ನಿಮ್ಮಿಂದ ನಾಪಟ್ಟಿ ಸುಮ್ಮನೆ ನಿಮ್ಗೆ ನೀವು ಕೂಡ ಬಸವರಾಜ್ ಸರ್, ಉತ್ಕರ್ಷ್ ಅವರೇ, ಯಾರು ಎಷ್ಟೇ ಸಮಯ ಬಂದಿದ್ರು ಕೂಡ ಡಿಬೇಟ್ ನ ಡೆಕೋರಮ್ ಅನ್ನ ಯಾರು ಮೇಂಟೈನ್ ಮಾಡೋದಿಲ್ವೋ ನಿರ್ದಾಕ್ಷಿಣ್ಯವಾಗಿ ವಾಯ್ಸ್ ಕಟ್ ಮಾಡ್ತೀವಿ. ಉತ್ಕರ್ಷ್ ಅವರೇ, ಕಾಮ್ ಡೌನ್ ಆಗಿ ಮಾತನಾಡಿ. ನೀವು ಅಷ್ಟೇ ಸರ್. ಬಸವರಾಜ್ ಸರ್, ನಿಮ್ ಸಮಯ ಬಂದಾಗ ದಯವಿಟ್ಟು ನೀವು ಮಾತನಾಡಿ. ನಮ್ ವೀಕ್ಷಕರಿಗೆ ಬೇಕಾಗಿರೋದು ಗಲಾಟೆ ಎಲ್ಲ ವಿಚಾರಗಳ ವಿನಿಮಯ, ಅಷ್ಟಾದ್ರೆ ಸಾಕು. ನಟರಾಜ್ ಗೌಡ್ರು ಕೂಡ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಟರಾಜ್ ಗೌಡ್ರೆ, ಸೈದ್ಧಾಂತಿಕ ವಿಚಾರಗಳ ಬಗ್ಗೆ ಆಮೇಲೆ ಬರೋಣ. ಉಮರ್ ಖಾಲಿದನ್ ಸಪೋರ್ಟ್ ಮಾಡ್ಬೇಕಾ, ಶಾರ್ಜಿಲ್ ಇಮಾಮನ್ ಸಪೋರ್ಟ್ ಮಾಡ್ಬೇಕಾ, ಆಮೇಲೆ ಚರ್ಚೆ ಮಾಡೋಣ. ಸರ್, ನಾವು ಕನ್ನಡಿಗರ ಕೇಳ್ತಾ ಇರೋ ಪ್ರಶ್ನೆ, ಹೊರಗಿನಿಂದ ಬಂದ ಯಾರೋ ವ್ಯಕ್ತಿಗಳಿಗೆ, ಅವರು ವಿದ್ಯಾರ್ಥಿಗಳಲ್ವೋ, ಗೂಂಡಾಗಳೋ, ಮತ್ತೊಬ್ಬರು ಯಾರೋ ಒಬ್ಬರಿಗೆ ಬೆಂಗಳೂರಿನ ಪೊಲೀಸರ ತಾಕತ್ತನ್ನ ಪ್ರಶ್ನೆ ಮಾಡುವ ಧೈರ್ಯ ಬಂದಿದ್ ಹೇಗೆ? ಈ ಧೈರ್ಯ, ದಾಷ್ಟ್ಯ, ದರ್ಪ ಪ್ರದರ್ಶನ ಮಾಡಿದವರನ್ನ ನಮ್ಮ ಸರ್ಕಾರ ಇಲ್ಲಿವರೆಗೂ ಆಕ್ಷನ್ ತಗೊಳ್ದಲ್ಲೇ ಬಿಟ್ಟಿರೋದು ಹೇಗೆ ಅಂತ? ಸರ್ ಮ್ಯೂಟ್ ಆಗಿದೆ ಅನ್ಸುತ್ತೆ ನಟರಾಜ್ ಗೌಡ್ರೆ, ಅದು ಅನ್ಮ್ಯೂಟ್ ಮಾಡ್ಬಿಟ್ಟು ಮಾತನಾಡಿ, ನಿಮ್ ವಾಯ್ಸ್ ತಲುಪ್ತಾ ಇಲ್ಲ. ರೈಟ್, ಅದೊಂದು ಕನೆಕ್ಷನ್ ಸರಿ ಮಾಡಿಸ್ಕೊಳ್ಳೋಣ. ವಾಯ್ಸ್ ಬರ್ತಾ ಇಲ್ಲ ನಟರಾಜ್ ಗೌಡ್ರದು. ನಾನು ಇದೇ ಪ್ರಶ್ನೆಯನ್ನ ಆಮ್ ಆದ್ಮಿ ಪಕ್ಷದ ವಕ್ತಾರರು ವರ್ಗಾವಣೆ ಮಾಡ್ತೀನಿ. ಹೊರಗಿನಿಂದ ಬಂದವರು ಬೆಂಗಳೂರು ಪೊಲೀಸರ ತಾಕತ್ತನ್ನ ಪ್ರಶ್ನೆ ಕೇಳಿದ್ರೆ ನೀವು ಯಾವ ಪಕ್ಷ ಅನ್ನೋದನ್ನ ಬಿಡಿ ಸರ್, ನಾವು ಕೂಡ ಪತ್ರಕರ್ತರು ಅನ್ನೋದನ್ನು ಮರೆತು ಬಿಡೋಣ ಒಂದು ಕ್ಷಣಕ್ಕೆ. ನಮ್ಮ ರಾಜ್ಯದ ಪೊಲೀಸರ ತಾಕತ್ತನ್ನ ಪ್ರಶ್ನೆ ಮಾಡಿದಾಗ ನಮ್ಮ ಗೃಹ ಸಚಿವರಿಂದ ಫಸ್ಟ್ ನಾವು ಎಕ್ಸ್ಪೆಕ್ಟ್ ಮಾಡೋದು ಆಕ್ಷನ್, ಆಮೇಲೆ ರಿಯಾಕ್ಷನ್. ಅದಾಗ್ತಾ ಇಲ್ಲ. ಖಂಡಿತ ಅದು ಆಕ್ಷನ್ ಆಗ್ಲೇಬೇಕು. ಅದು ಯಾರೇ ಆಗಿರ್ಲಿ ನಾವು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಇಂತಹ ಒಂದು ದ್ರೋಹಿ ಕೆಲಸಗಳನ್ನು ಯಾರು ಮಾಡಿದರೆ ಆ ಬ್ಯಾನರ್ ಹಿಡಿದಿರೋದೇ ತಪ್ಪು. ಇಲ್ಲಿ ಇರತಕ್ಕಂಥ ಹೋರಾಟ ಏನು? ಹೋರಾಟದ ಬಗ್ಗೆ ಯೋಚನೆ ಮಾಡಬೇಕು. ಹೋರಾಟ ಆಗ ಯುವಶಕ್ತಿ ಬಗ್ಗೆ ಯೋಚನೆ ಮಾಡಬೇಕು. ಉಮರ್ ಖಾಲಿದ್ಗೂ ಹೋರಾಟಕ್ಕೂ ಏನ್ ಸಂಬಂಧ? ಇಂತಹ ದುಷ್ಕರ್ಮಿಗಳು ಕೆಲವರು ಬರ್ತಾರೆ, ಅದರ ಬಗ್ಗೆ ಕ್ರಮ ತಗೊಳ್ಬೇಕಾದ್ದು ಗೃಹ ಇಲಾಖೆ ಸುಮ್ಮನೆ ಇದೆ ಅಂದ್ರೆ ನಾವು ಸಹ ಅವರಿಗೆ ಒತ್ತಡ ಹಾಕ್ತಿವಿ. ಪ್ರಿಯಾಂಕಾ ಖರ್ಗೆ ಅವರೇ, ಇವ್ರನ್ನ ಮೊದಲೇ ಒಳಗಡೆ ಹಾಕ್ರಿ, ಸಂಬಂಧಪಟ್ಟವ್ರನ್ನ ಒಳಗಡೆ ಹಾಕಿ ಅವ್ರಿಗೆ ಏನ್ ಬೇಕೋ ಕಾನೂನು ರೀತಿಯ ಕ್ರಮವನ್ನು ಜರುಗಿಸಬೇಕಾದ್ರೆ ಜರುಗಿಸ. ಇನ್ನೊಂದು, ನಮ್ಮ ಮಿತ್ರರು, ಬಿಜೆಪಿ ಮಿತ್ರರು ಜನರಲೈಸ್ ಮಾಡಬೇಡಿ ದಯವಿಟ್ಟು. ಯಾರೋ ಒಂದ್ 4 ಜನ ಮಾಡ್ತಾರೆ, ಒಂದ್ 45 ಜನ ಮಾಡ್ತಾರೆ ಅನ್ಕೊಳ್ಳಿ, ಅದು ಸೇರಿ 5,000 ಜನ ಸೇರ್ತಾರೆ. 5,000 ಜನಕ್ಕೆ ಒಂದು 40 ಜನ ಮಾಡಿದ್ರೆ, 50 ಜನ ಮಾಡಿದ್ರೆ ಅವ್ರಿಗೆ ತಿಳಿ ಹೇಳೋಣ. ಈ ತರ ಮಾಡಿದ್ರೆ ಒಳಗಡೆ ಹಾಕೋಣ, ಇನ್ನು ಬೇರೆ ರೀತಿ ಮಾಡಿದ್ರೆ ತಿಳಿ ಹೇಳೋಣ. ಅದನ್ನು ಬಿಟ್ಟು ಇದನ್ನು ಈ ವಿರೋಧವನ್ನ ನಾವು ಜನರಲೈಸ್ ಮಾಡಿಕೊಂಡು ದೇಶದ್ರೋಹಿಗಳು ಇದೇ ಸಾಕಾಗಿದೆ, ಇದು ಬೇಡ ನಮ್ಗೆ. ಯುವಕರ ಕೋಪ ಇದಕ್ಕೋಸ್ಕರನೇ ಬರ್ತಾ ಇರೋದು. ನೀವು ಪ್ರತಿಯೊಂದು ವಿಷಯಕ್ಕೂ ನೀವು ದೇಶದ್ರೋಹದ ಒಂದು ನೆಪವನ್ನು ಹಚ್ಚುತ್ತೀರಲ್ಲ, ಅದು ಬೇಕಾಗಿಲ್ಲ. ನಮಗೆ ಸಹಾನುಭೂತಿ ತೋರಿಸೋದೇನು ಬೇಕಾಗಿಲ್ಲ. ನೀವು ಮಾಡಿರ್ತಕ್ಕಂಥ ತಪ್ಪನ್ನು ಅರಿತು ನೀವು ನಡ್ಕೊಳ್ಳಿ. ನಿಮ್ಗೆ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ, ನೀವು ಅಧಿಕಾರದಲ್ಲಿದ್ದೀರಾ, ನಾವು ವಿಪಕ್ಷದಲ್ಲಿದ್ದೀವಿ, ಯುವಕರು ವಿದ್ಯಾಭ್ಯಾಸದಲ್ಲಿದ್ದಾರೆ. ಅವ್ರಿಗೆ ಆಗಿರತಕ್ಕಂತಹ ಅನ್ಯಾಯದ ವಿರುದ್ಧ ಹೋರಾಟ ಮಾಡೋಣ, ಎಲ್ಲರೂ ಸೇರಿ ಹೋರಾಟ ಮಾಡೋಣ. ಇವತ್ತು ಬಿಜೆಪಿ ಎಬಿವಿಪಿ ಸಹ ಸಮೇತ ಸೇರ್ಕೋಬೇಕಾಗಿತ್ತು. ಎಬಿವಿಪಿ ಇವತ್ತಿಲ್ಲ. ಜಾರ್ಖಂಡ್ ಎಬಿವಿಪಿ ಪ್ರತಿಭಟನೆ ಮಾಡಿದೆ. ಜಾರ್ಖಂಡ್ ಎಬಿವಿಪಿ ಪ್ರತಿಭಟನೆ ಮಾಡಿ ಇವರಿಗೆ ಹೇಳಿದೆ, ಕೇಂದ್ರ ಸರ್ಕಾರ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಿ ಅಂತ. ಅಷ್ಟರ ಮಟ್ಟಿಗೆ ಒಂದು ರಾಜ್ಯವಾದ ಎಬಿವಿಪಿ ಆದ್ರೂ ಇದಕ್ಕೆ ಸಹಕರಿಸಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಅವರಿಗೆ ರಿಕ್ವೆಸ್ಟ್ ಸಹ ಮಾಡ್ಕೊಳ್ಳೋದೇನಂದ್ರೆ, ಬಿಜೆಪಿ ಅವರಿಗೆ ನೋಡಿ, ಆಗುತ್ತಿರತಕ್ಕಂತ ಅನ್ಯಾಯದ ವಿರುದ್ಧ ಮಾತ್ರ ನಾವು ನೋಡ್ಕೊಳ್ಳೋಣ. ನೀವು ಸರ್ಕಾರದಲ್ಲಿ ಎಚ್ಚೆತ್ಕೊಳ್ಳಿ. ಪದೇ ಪದೇ ಆಗ್ತಾ ಇದೆ. 2024ರಲ್ಲಿ ಇದೇ ರೀತಿ ಆಗಿತ್ತು. ದೊಡ್ಡ ಮಟ್ಟ ಸುಪ್ರೀಂ ಕೋರ್ಟ್ ಆಗಿತ್ತು. ಸುಪ್ರೀಂ ಕೋರ್ಟ್ ಅಡ್ಮಿಟ್ ಆಗಿತ್ತು. ಅಡ್ಮಿಟ್ ಆದ ನಂತರವೂ ಸಹ ಮತ್ತೆ ಲೀಕ್ ಆಗುತ್ತೆ ಅಂತ ಏನಾಗುತ್ತೆ? ಅವತ್ತಿನ ರೆಕಾರ್ಡ್ ನೋಡಿ, ಕಟ್ ಆಫ್ ಮಾರ್ಕ್ಸ್ 700 ಹೋಗಿತ್ತು. ಅದು ಎಷ್ಟು ಬಂದಿತ್ತು ಗೊತ್ತಾ? ಕಟ್ ಆಫ್ ಮಾರ್ಕ್ಸ್ 700, 1640 ಜನ ಕಟ್ ಆಫ್ ಮಾರ್ಕ್ ಬಂದಿದೆ. ಅದೇ 2025ರಲ್ಲಿ 0. ಈ 700 ಕಟ್ ಆಫ್ ಮಾರ್ಕ್ 0. 2026ರಲ್ಲಿ ಬರೀ 19. ಅಂದ್ರೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಾಗ ಎಷ್ಟು ಜನ ಎಷ್ಟೊಂದು ಮಾರ್ಕ್ಸ್ ತಗೋತಾರಲ್ವಾ? ಆಗಲೇ 650 ಕಟ್ ಆಫ್ ಮಾರ್ಕ್ಸ್ 2024ರಲ್ಲಿ 27,368. ಅದೇ ನಾವು 2025ರಲ್ಲಿ
77 ಮಾತ್ರ. ಅದೇ ಈ ಸರಿ 2026ರಲ್ಲಿ 1492 ಆಗಿದೆ. ಸಾಕಷ್ಟು ಇನ್ನು ಉದಾಹರಣೆಗಳಿದೆ, ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗಲ್ಲ. ನೀಟ್ ಬಗ್ಗೆ ಸಾಕಷ್ಟು ಡಿಬೇಟ್ ಮಾಡಿದೀವಿ ಸರ್. ಆದ್ರೆ ಇದು ಒಂದ್ ನಿಮಿಷ ಮೇಡಮ್, ಇದು ಪೂರ್ಣ ಕ್ರಾಂತಿಗೆ ಹೋಗ್ತಾ ಇದೆ. ಇವ್ರಲ್ಲಿ ಆಗ್ತಾ ಇರ್ತಾ 12 ವರ್ಷದ ಅಧ್ವಾನಗಳಿಗೋಸ್ಕರ ಎಲ್ಲ ರೈತರ ಹೋರಾಟ, ಸ್ಟೂಡೆಂಟ್ಸ್ ಹೋರಾಟ, ಮತ್ತು ಕಾರ್ಮಿಕರ ಹೋರಾಟ, ಶ್ರಮಿಕರ ಹೋರಾಟ, ಮತ್ತೆ ಉದ್ಯೋಗ ಇಲ್ಲದೆ ನಿರುದ್ಯೋಗಿಗಳ ಹೋರಾಟ, ಇವೆಲ್ಲ ಸೇರಿ ಅಕ್ಯುಮುಲೇಟ್ ಆಗಿ ಒಂದೇ ಸಾರಿ ಬ್ಲಾಸ್ಟ್ ಆಗ್ತಾ ಇದೆ. ಇದು ಕೇವಲ ಒಂದು ಹೋರಾಟ ಅಲ್ಲ, ಇದು ಒಂದು ಹೋರಾಟದ ಒಂದು ಸಂಕೇತ ಅಥವಾ ನಾಂದಿ. ಈ ನಾಂದಿಗೆ ಕೇಂದ್ರ ಸರ್ಕಾರ ಇವಾಗಲಾದ್ರೂ ಎಚ್ಚೆತ್ಕೋಬೇಕು. ನೀವು ನಮ್ಮ ಆಗ್ತಾ ಇರ್ತಕ್ಕಂಥ ಅಧ್ವಾನಗಳನ್ನ ತಿದ್ದಿ ನಡೆಯುವಂತಹ ಒಂದು ವ್ಯವಧಾನ ತೋರಿಸಿ. ಆಯ್ತು, ಅಲ್ಲಿಗೆ ಇದು ಬೆಂಗಳೂರು ಪೊಲೀಸರ ತಾಕತ್ತನ್ನ ಪ್ರಶ್ನೆ ಮಾಡುವ ವೇದಿಕೆ ಆಗೋಯ್ತಾ ವಿದ್ಯಾರ್ಥಿಗಳ ಖಂಡಿತವಾಗ್ಲು ಆಂಟಿ ಅಲ್ಲ. ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಕೊಟ್ಟಿರ್ತಕ್ಕಂಥ ಸಂವಿಧಾನದ ವ್ಯವಸ್ಥೆಯಲ್ಲಿ ಅತ್ಯಂತ ಗೌರವಯುತ ಸ್ಥಾನದಲ್ಲಿ ನೋಡ್ತಕ್ಕಂಥ ಪೊಲೀಸರು ಏನ್ ಕಿತ್ಕೊಳ್ತಾರೆ ಅಂತ ಹೇಳ್ತಾರೆ ಅಂತಂದ್ರೆ, ಇನ್ ಆಂಟಿ ನ್ಯಾಷನಲ್ ಎಲಿಮೆಂಟ್ಸ್ ಅಲ್ಲದೆ ಇನ್ ಯಾರು ಮಾಡಕ್ ಸಾಧ್ಯ? ಇನ್ ಯಾರು ಮಾಡಕ್ ಸಾಧ್ಯ? ಜಾಯ್ನ್ ಆಗಿದ್ದಾರೆ, ಏನ್ ಮಾತಾಡ್ತಾರೆ ಸರ್? ಬಹುಶಃ ತಮ್ಮ ವಾಯ್ಸ್ ಸುಮ್ಮನೆ ಕಂಡಿದೀವಿ ನಿಮ್ದೆಲ್ಲ. ಸರ್ ನೀವು ನಿಮ್ಮ ಈ ಎಡಬಿಡಂಗಿತನೆಲ್ಲ ನೋಡಿ ನೀವು ನಮ್ಮ ಹತ್ರ ಬರ ಇಲ್ಲ. ಕುತ್ಕೊಳ್ಳಿ ಸುಮ್ಮನೆ. ಯಾವ ಆಂಟಿ ನ್ಯಾಷನಲ್ ಎಲಿಮೆಂಟ್ಸ್ ಸುಮ್ಮನೆ ಮಾತಾಡೋದಕ್ಕೆ ನಿಮ್ಮಿಂದ ನಿಮ್ಗೆ ನೀವು ಕೂಡ ಬಸವರಾಜ್ ಸರ್, ಉತ್ಕರ್ಷ್ ಅವರೇ, ಯಾರು ಎಷ್ಟೇ ಸಮಯ ಬಂದಿದ್ರು ಕೂಡ ಡಿಬೇಟ್ ನ ಡೆಕೋರಮ್ ಅನ್ನ ಯಾರು ಮೇಂಟೈನ್ ಮಾಡೋದಿಲ್ವೋ ನಿರ್ದಾಕ್ಷಿಣ್ಯವಾಗಿ ವಾಯ್ಸ್ ಕಟ್ ಮಾಡ್ತೀವಿ. ಉತ್ಕರ್ಷ್ ಅವರೇ ಕಾಮ್ ಡೌನ್ ಆಗಿ ಮಾತನಾಡಿ. ನೀವು ಅಷ್ಟೇ ಸರ್, ಬಸವರಾಜ್ ಸರ್, ನಿಮ್ ಸಮಯ ಬಂದಾಗ ದಯವಿಟ್ಟು ನೀವು ಮಾತನಾಡಿ. ನಮ್ ವೀಕ್ಷಕರಿಗೆ ಬೇಕಾಗಿರೋದು ಗಲಾಟೆ ಎಲ್ಲ, ವಿಚಾರಗಳ ವಿನಿಮಯ ಅಷ್ಟಾದ್ರೆ ಸಾಕು. ನಟರಾಜ್ ಗೌಡ್ರು ಕೂಡ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಟರಾಜ್ ಗೌಡ್ರೆ, ಸೈದ್ಧಾಂತಿಕ ವಿಚಾರಗಳ ಬಗ್ಗೆ ಆಮೇಲೆ ಬರೋಣ. ಉಮರ್ ಖಾಲಿದನ್ ಸಪೋರ್ಟ್ ಮಾಡ್ಬೇಕಾ, ಶಾರ್ಜಿಲ್ ಇಮಾಮನ್ ಸಪೋರ್ಟ್ ಮಾಡ್ಬೇಕಾ, ಆಮೇಲೆ ಚರ್ಚೆ ಮಾಡೋಣ. ಸರ್, ನಾವು ಕನ್ನಡಿಗರ ಕೇಳ್ತಾ ಇರೋ ಪ್ರಶ್ನೆ, ಹೊರಗಿನಿಂದ ಬಂದ ಯಾರೋ ವ್ಯಕ್ತಿಗಳಿಗೆ, ಅವ್ರ ವಿದ್ಯಾರ್ಥಿಗಳಲ್ವೋ, ಗೂಂಡಾಗಳೋ, ಮತ್ತೊಬ್ಬರೋ ಮಗದೊಬ್ರು, ಯಾರೋ ಒಬ್ಬರಿಗೆ ಬೆಂಗಳೂರಿನ ಪೊಲೀಸರ ತಾಕತ್ತನ್ನ ಪ್ರಶ್ನೆ ಮಾಡುವ ಧೈರ್ಯ ಬಂದಿದ್ ಹೇಗೆ? ಈ ಧೈರ್ಯ, ದಾರ್ಷ್ಟ್ಯ, ದರ್ಪ ಪ್ರದರ್ಶನ ಮಾಡಿದವರನ್ನ ನಮ್ಮ ಸರ್ಕಾರ ಇಲ್ಲಿವರೆಗೂ ಆಕ್ಷನ್ ತಗೊಳ್ದಲ್ಲೇ ಬಿಟ್ಟಿರೋದು ಹೇಗೆ ಅಂತ? ಸರ್ ಮ್ಯೂಟ್ ಆಗಿದೆ ಅನ್ಸುತ್ತೆ ನಟರಾಜ್ ಗೌಡ್ರೆ, ಅದು ಅನ್ಮ್ಯೂಟ್ ಮಾಡ್ಬಿಟ್ಟು ಮಾತನಾಡಿ, ನಿಮ್ ವಾಯ್ಸ್ ತಲುಪ್ತಾ ಇಲ್ಲ. ರೈಟ್, ಅದೊಂದು ಕನೆಕ್ಷನ್ ಸರಿ ಮಾಡಿಸ್ಕೊಳ್ಳೋಣ. ವಾಯ್ಸ್ ಬರ್ತಾ ಇಲ್ಲ ನಟರಾಜ್ ಗೌಡ್ರದು. ನಾನು ಇದೇ ಪ್ರಶ್ನೆಯನ್ನ ಆಮ್ ಆದ್ಮಿ ಪಕ್ಷದ ವಕ್ತಾರರು ವರ್ಗಾವಣೆ ಮಾಡ್ತೀನಿ. ಹೊರಗಿನಿಂದ ಬಂದವರು ಬೆಂಗಳೂರು ಪೊಲೀಸರ ತಾಕತ್ತನ್ನ ಪ್ರಶ್ನೆ ಕೇಳಿದ್ರೆ ನೀವು ಯಾವ ಪಕ್ಷ ಅನ್ನೋದನ್ನ ಬಿಡಿ ಸರ್, ನಾವು ಕೂಡ ಪತ್ರಕರ್ತರು ಅನ್ನೋದನ್ನು ಮರೆತು ಬಿಡೋಣ ಒಂದು ಕ್ಷಣಕ್ಕೆ. ನಮ್ಮ ರಾಜ್ಯದ ಪೊಲೀಸರ ತಾಕತ್ತನ್ನ ಪ್ರಶ್ನೆ ಮಾಡಿದಾಗ ನಮ್ಮ ಗೃಹ ಸಚಿವರಿಂದ ಫಸ್ಟ್ ನಾವು ಎಕ್ಸ್ಪೆಕ್ಟ್ ಮಾಡೋದು ಆಕ್ಷನ್, ಆಮೇಲೆ ರಿಯಾಕ್ಷನ್. ಅದಾಗ್ತಾ ಇಲ್ಲ. ಖಂಡಿತ ಅದು ಆಕ್ಷನ್ ಆಗ್ಲೇಬೇಕು. ಅದು ಯಾರೇ ಆಗಿರ್ಲಿ ನಾವು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಇಂತಹ ಒಂದು ದ್ರೋಹಿ ಕೆಲಸಗಳನ್ನು ಯಾರು ಮಾಡಿದರೆ ಆ ಬ್ಯಾನರ್ ಹಿಡಿದಿರೋದೇ ತಪ್ಪು. ಇಲ್ಲಿ ಇರತಕ್ಕಂಥ ಹೋರಾಟ ಏನು? ಹೋರಾಟದ ಬಗ್ಗೆ ಯೋಚನೆ ಮಾಡಬೇಕು. ಹೋರಾಟ ಯುವಶಕ್ತಿ ಬಗ್ಗೆ ಯೋಚನೆ ಮಾಡಬೇಕು. ಉಮರ್ ಖಾಲಿದ್ಗೂ ಹೋರಾಟಕ್ಕೂ ಏನ್ ಸಂಬಂಧ? ಇಂತಹ ದುಷ್ಕರ್ಮಿಗಳು ಕೆಲವರು ಬರ್ತಾರೆ, ಅದರ ಬಗ್ಗೆ ಕ್ರಮ ತಗೊಳ್ಬೇಕಾದ್ರೆ ಗೃಹ ಇಲಾಖೆ ಸುಮ್ಮನೆ ಇದೆ ಅಂದ್ರೆ ನಾವು ಸಹ ಅವರಿಗೆ ಒತ್ತಡ ಹಾಕ್ತಿವಿ. ಪ್ರಿಯಾಂಕಾ ಖರ್ಗೆ ಅವರ ಇವ್ರನ್ನ ಮೊದಲೇ ಒಳಗಡೆ ಹಾಕ್ರಿ, ಸಂಬಂಧಪಟ್ಟವ್ರನ್ನ ಒಳಗಡೆ ಹಾಕಿ ಅವ್ರಿಗೆ ಏನ್ ಬೇಕೋ ಕಾನೂನು ರೀತಿಯ ಕ್ರಮವನ್ನು ಜರುಗಿಸಬೇಕಾದ್ರೆ ಜರುಗಿಸ. ಇನ್ನೊಂದು, ನಮ್ಮ ಮಿತ್ರರು, ಬಿಜೆಪಿ ಮಿತ್ರರು ಜನರಲೈಸ್ ಮಾಡಬೇಡಿ ದಯವಿಟ್ಟು. ಯಾರೋ ಒಂದ್ 4 ಜನ ಮಾಡ್ತಾರೆ, ಒಂದ್ 40 ಜನ ಮಾಡ್ತಾರೆ ಅನ್ಕೊಳ್ಳಿ, ಅದು ಸೇರಿ 5,000 ಜನ ಸೇರ್ತಾರೆ. 5,000 ಜನಕ್ಕೆ 40 ಜನ ಮಾಡಿದ್ರೆ 50 ಜನ ಮಾಡಿದ್ರೆ ಅವ್ರಿಗೆ ತಿಳಿ ಹೇಳೋಣ. ಈ ತರ ಮಾಡಿದ್ರೆ ಒಳಗಡೆ ಹಾಕೋಣ, ಇನ್ನು ಬೇರೆ ರೀತಿ ಮಾಡಿದ್ರೆ ತಿಳಿ ಹೇಳೋಣ. ಅದನ್ನು ಬಿಟ್ಟು ಇದನ್ನು ಈ ವಿರೋಧವನ್ನ ನಾವು ಜನರಲೈಸ್ ಮಾಡಿಕೊಂಡು ದೇಶದ್ರೋಹಿಗಳು ಇದೇ ಸಾಕಾಗಿದೆ, ಇದು ಬೇಡ ನಮ್ಗೆ. ಯುವಕರ ಕೋಪ ಇದಕ್ಕೋಸ್ಕರನೇ ಬರ್ತಾ ಇರೋದು. ನೀವು ಪ್ರತಿಯೊಂದು ವಿಷಯಕ್ಕೂ ನೀವು ದೇಶದ್ರೋಹದ ಒಂದು ನೆಪವನ್ನು ಹಚ್ಚುತ್ತೀರಲ್ಲ, ಅದು ಬೇಕಾಗಿಲ್ಲ. ನಮಗೆ ಸಹಾನುಭೂತಿ ತೋರಿಸೋದೇನು ಬೇಕಾಗಿಲ್ಲ. ನೀವು ಮಾಡಿರ್ತಕ್ಕಂಥ ತಪ್ಪನ್ನು ಅರಿತು ನೀವು ನಡ್ಕೊಳ್ಳಿ. ನಿಮ್ಗೆ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ, ನೀವು ಅಧಿಕಾರದಲ್ಲಿದ್ದೀರಾ, ನಾವು ವಿಪಕ್ಷದಲ್ಲಿದ್ದೀವಿ, ಯುವಕರು ವಿದ್ಯಾಭ್ಯಾಸದಲ್ಲಿದ್ದಾರೆ. ಅವ್ರಿಗೆ ಆಗಿರತಕ್ಕಂತಹ ಅನ್ಯಾಯದ ವಿರುದ್ಧ ಹೋರಾಟ ಮಾಡೋಣ, ಎಲ್ಲರೂ ಸೇರಿ ಹೋರಾಟ ಮಾಡೋಣ. ಇವತ್ತು ಬಿಜೆಪಿ ಎಬಿವಿಪಿ ಸಹ ಸಮೇತ ಸೇರ್ಕೋಬೇಕಾಗಿತ್ತು. ಎಬಿವಿಪಿ ಇವತ್ತಿಲ್ಲ. ಜಾರ್ಖಂಡ್ ಎಬಿವಿಪಿ ಪ್ರತಿಭಟನೆ ಮಾಡಿದೆ. ಜಾರ್ಖಂಡ್ ಎಬಿವಿಪಿ ಪ್ರತಿಭಟನೆ ಮಾಡಿ ಇವರಿಗೆ ಹೇಳಿದೆ, ಕೇಂದ್ರ ಸರ್ಕಾರ ಕೇಳುತ್ತೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಿ ಅಂತ. ಅಷ್ಟರ ಮಟ್ಟಿಗೆ ಒಂದು ರಾಜ್ಯವಾದ ಎಬಿವಿಪಿ ಆದ್ರೂ ಇದಕ್ಕೆ ಸಹಕರಿಸಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಅವರಿಗೆ ರಿಕ್ವೆಸ್ಟ್ ಸಹ ಮಾಡ್ಕೊಳ್ಳೋದೇನಂದ್ರೆ,
ಬಿಜೆಪಿ ಅವರಿಗೆ ನೋಡಿ ಆಗುತ್ತಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಮಾತ್ರ ನಾವು ನೋಡ್ಕೊಳ್ಳೋಣ. ನೀವು ಸರ್ಕಾರದಲ್ಲಿ ಎಚ್ಚೆತ್ಕೊಳ್ಳಿ. ಪದೇ ಪದೇ ಆಗ್ತಾ ಇದೆ. 2024ರಲ್ಲಿ ಇದೇ ರೀತಿ ಆಗಿತ್ತು. ದೊಡ್ಡ ಮಟ್ಟ ಸುಪ್ರೀಂ ಕೋರ್ಟ್